ಪಾಕ್ ಮುಟ್ ನೋಡ್ಕೊಳ್ಳುವಂತೆ ಶಾಕ್ ಕೊಡ್ತಾ ಇದೆ ಭಾರತ. ಚೆನಾಬ್ ನದಿ ಬಳಿಕ ಝೀಲಂ ನದಿಯ ನೀರಿಗೂ ಬ್ರೇಕ್ ಹಾಕೋ ಕೆಲಸ. ಕಿಶನ್ ಗಂಗಾ ಜಲಾಶಯದ ನೀರನ್ನ ತಡೆ ಹಿಡಿಯೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ನೆನಪಿರ್ಲಿ, ಕಿಶನ್ ಗಂಗಾ ಪ್ರಾಜೆಕ್ಟ್ ವಿಚಾರವಾಗಿ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕಿಸ್ತಾನ. ಉತ್ತರ ಕಾಶ್ಮೀರದಲ್ಲಿ ಕಿಶನ್ ಗಂಗಾ ಅಣೆ ಕಟ್ಟಿದೆ. ಚೆನಾಬ್ ನದಿಯ ಬಾಗ್ಲಿಹಾರ್ ಡ್ಯಾಂ ನೀರು ಕೂಡ ಸ್ಥಗಿತಗೊಳಿಸಲಾಗಿದೆ. ಪಾಕ್ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ಈ ಮೂಲಕ ಶಾಕ್ ಕೊಡ್ತಾ ಇದೆ. ಸಿಂಧು ನದಿ ಒಪ್ಪಂದ ರದ್ದಂದ್ರೆ ಏನು ಅನ್ನೋ ಪ್ರಶ್ನೆ ಬಹಳಷ್ಟು ಜನರಿಗಿತ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅವ್ರಿಗೆ ಬೇಕಾದಾಗ ನಾವು ನೀರು ಬಿಡಲ್ಲ, ಅವ್ರಿಗೆ ಬೇಡ ಅಂದಾಗ ನಾವು ನೀರು ಬಿಡ್ತೀವಿ. ಅದನ್ನು ಈಗ ಮಾಡ್ತಾ ಇದ್ದಾರೆ, ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಉಪನದಿಗಳಿಗೆ ಡ್ಯಾಮ್ ಕಟ್ಟೋದು ಈಗ 12 ದಿನದಲ್ಲಿ ಆಗಿರೋ ತಯಾರಿ ಅಲ್ಲ, ಇದು ಮುಂಚಿನಿಂದ ತಯಾರಿ ಮಾಡ್ಕೊಂಡು ಬರ್ತಾ ಇದ್ವಿ ನಾವು. 2 ಪ್ರಾಜೆಕ್ಟ್ ಆಲ್ರೆಡಿ ಮುಗಿದಿದೆ, 3ನೇ ಪ್ರಾಜೆಕ್ಟ್ ಮುಂದಿನ ವರ್ಷಕ್ಕೆ ಮುಗಿಯುತ್ತೆ. ಕಿಶನ್ ಗಂಗಾ ಪ್ರಾಜೆಕ್ಟ್ ವಿಚಾರವಾಗಿ ಅವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕಿರ್ಚ್ತಾ ಇದ್ದಾರೆ, ಬೊಬ್ಬೆ ಹಾಕ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮುಟ್ಟಿ ನೋಡ್ಕೊಳ್ಳುವಂತಹ ಶಾಕ್ ಭಾರತ ಪದೇ ಪದೇ ಕೊಡ್ತಾ ಇದೆ. ಸೊ ಮುಂದುವರೆದ ಭಾಗವಾಗಿ ಈ ಕಿಶನ್ ಗಂಗಾ ಪ್ರಾಜೆಕ್ಟ್ನಿಂದ ಪಾಕಿಸ್ತಾನಕ್ಕಾಗುವಂತಹ ನಷ್ಟ ಏನು, ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡೋದಕ್ಕೆ ಅವ್ರ ಹತ್ರ ಆಪ್ಷನ್ಸ್ ಏನಾದರೂ ಇದೆಯಾ? ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ವೇದಿಕೆಗೆ ಹೋಗಿದ್ದಾರೆ ಈ ವಿಚಾರವಾಗಿ ಅವರು. ಸೊ ಇನ್ನೇನ್ ಮಾಡ್ಬೋದು ಅವರು ಅಂತ. ಮಮತಾ, ಸಿಂಧು ಜಲ ಒಪ್ಪಂದ ಈಗ ಸದ್ಯಕ್ಕೆ ಅಮಾನತು ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ಅದರ ಭಾಗವಾಗಿ ಈಗ ಕಿಶನ್ ಗಂಗಾ ಅಣೆಕಟ್ಟು ಏನಿದೆ ಅಲ್ಲಿಂದ ಪಾಕಿಸ್ತಾನಕ್ಕೆ ಹರಿಬೇಕಾಗಿರುವಂತ ನೀರನ್ನು ಕೂಡ ತಡೆಯುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಸರ್ಕಾರ ಮಾಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನಿರ್ದೇಶನಗಳನ್ನ ಕೂಡ ಕೊಡಲಾಗಿದೆ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಭಾರತದ ಕೆಲವೊಂದಿಷ್ಟು ಲೋಕಲಿಟ್ಸ್ ಹಳ್ಳಿಗಳೇನಿದಾವೆ ಅಲ್ಲಿರುವಂತ ಜನರಿಗೂ, ಕೃಷಿಕರಿಗೂ, ರೈತರಿಗೂ ಕೂಡ ಈ ನೀರು ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಕೃಷಿಗೆ. ಹೀಗಾಗಿ ಏಕಾಏಕಿ ನೀರು ಬಂದ್ ಮಾಡಿದ್ರೆ ಇಲ್ಲಿ ಸ್ಥಳೀಯರಿಗೂ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಒಂದು ಎಚ್ಚರಿಕೆ ಸಂದೇಶವನ್ನ ಈಗ ಸದ್ಯಕ್ಕೆ ಕೊಡ್ಲಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನೀರು ಹರಿಯುವಂತದ್ದನ್ನ ತಡೆಯುವಂತ ಸಾಧ್ಯತೆಗಳಿದಾವೆ. ಈ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಸ್ಟ್ರೋಕ್ ಕೊಡುವಂತ ಕೆಲಸವನ್ನ ಈಗ ಭಾರತ ಮಾಡ್ತಾ ಇರುವಂತದ್ದು. ಈ ನೀರು ತಡೆಯೋದ್ರಿಂದ ನೇರವಾಗಿ ಪಾಕಿಸ್ತಾನದ ಕೃಷಿ ವಲಯ ಏನಿದೆ ಅದು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತ ಸಾಧ್ಯತೆಗಳಿದಾವೆ. ಕೃಷಿ ಪೂರಕ ವ್ಯವಸ್ಥೆಗಳಿಂದವೆ, ಅದಕ್ಕೂ ಕೂಡ ಸಮಸ್ಯೆಗಳಾಗ್ಬೋದು. ಮತ್ತೆ ಕುಡಿಯುವ ನೀರಿನ ತಾತ್ವಾರ ಕೂಡ ಎದುರಿಸುವಂತ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ. ಹೀಗಾಗಿ ಈ ನದಿಯ ನೀರು ಏನು ಹೋಗ್ತಾ ಇದೆ ಇದು ಪಾಕಿಸ್ತಾನಕ್ಕೂ ಕೂಡ ಬಹಳಷ್ಟು ಪ್ರಮುಖವಾಗಿರುವಂತಹ ನದಿಯಾಗಿರುವಂತದ್ದು, ನೀರಾಗಿರುವಂತದ್ದು. ಸೊ ಇದನ್ನು ತಡೆಯೋದ್ರಿಂದಲೂ ಕೂಡ ಅಲ್ಲಿ ನೀರಿಗೆ ಹಾಹಾಕಾರ ಕೂಡ ಸೃಷ್ಟಿಯಾಗುತ್ತೆ. ಮಮತಾ, ರೈಟ್. ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.